ಯಾಕಂದ್ರೆ ಒಂದು ಕಂಫರ್ಟೇಬಲ್ ಆಗಿ ಒಂದು ಸಿಚುವೇಶನಲ್ಲಿ ಇರೋದು ಎಲ್ಲರಿಗೂ ಅದೇ ಮಾಡ್ತಾರೆ. ಎಲ್ಲರೂ ಒಂದು ಸಿಚುವೇಶನಲ್ಲಿ ಇದ್ದಾಗ ಆ ಒಂದು ಕಂಫರ್ಟ್ ಝೋನ್ ಅಂತ ಬಂದ್ಬಿಡುತ್ತೆ. ಸೊ ಇನ್ನೇನು ಚೇಂಜ್ ಮಾಡಬೇಕು, ಯಾಕಂದರೆ ತಿಂಗಳ ಇಷ್ಟು ಸಂಬಳ ಬರ್ತಾ ಇದೆ, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್, ಆ್ಯಂಡ್ ಒಂದು ಪೊಸಿಷನ್ ಆಫ್ ಪವರ್ ಇರುತ್ತೆ. ಎಲ್ಲ ಇದ್ದಾಗ ಟು ಟೇಕ್ ದಟ್ ಸ್ಟೆಪ್ ಆ್ಯಂಡ್ ಆ ರಿಸ್ಕ್, ಯಾಕಂದರೆ ದಿಸ್ ಇಸ್ ಅನ್ನೋನ್, ಇದು ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಆ ಒಂದು ಥಾಟ್ ಪ್ರಾಸೆಸ್ ಇದೆ ಅಲ್ವಾ, ದಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್. ತುಂಬ ಧೈರ್ಯ ಬೇಕು ಅದಕ್ಕೆ. ಆ್ಯಂಡ್ ನೀವು ಧೈರ್ಯ ಮಾಡಿ ಯು ಆರ್ ಡೂಯಿಂಗ್ ಸಮಥಿಂಗ್ ಲೈಕ್ ದ್ಯಾಟ್. ಯು ಆರ್ ವೆರಿ ಇನ್ಸ್ಪಿರೇಷನಲ್. ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಟ್ರಸ್ಟ್ ಮಾಡಿ ನನ್ನ ಕರೆದ ತಕ್ಷಣ ಹಳೆಯ ಆತ್ಮೀಯತೆಗೆ ಗೌರವ ಕೊಟ್ಟು ಫಸ್ಟ್ ಎವರ್ ಪಾಡ್ಕಾಸ್ಟ್ ಬಂದು ಕೂತಿದ್ದಾರೆ ಮೇಡಮ್ ಅವರು. ಸೊ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ನನ್ನನ್ನು ಕರೆದಿದ್ದಕ್ಕೆ. ಐ ಕ್ಯಾನ್ ಸೇ ದ್ಯಾಟ್. ಇಷ್ಟೋ ತನಕ ಮಾತಾಡ್ತಿದ್ನಲ್ಲ, ಎಲ್ಲೂ ಒಂದು ಸಣ್ಣ ಸುಳಿವೂ ಇಲ್ಲ ನೀವು ಹುಬ್ಳಿ ಹುಡುಗಿ ಅಂತ ಹೇಳೋಕೆ. ಯಾಕೆ ನನ್ನ ಹೆಸರು ಚೈತ್ರ ಹಳ್ಳಿಕೇರಿ. ಕರೆಕ್ಟು, ಬಟ್ ಎಲ್ಲಿ ನಿಮ್ಮ ಮಾತಿನ ವರಸೆ ಪೂರ್ತಿ ಚೇಂಜ್ ಆಗ್ಬಿಟ್ಟಿದೆಯಮ್ಮ. ನಾನು ಬೆಂಗಳೂರಿಗೆ ಬಂದಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಒಂದು 5-6 ವರ್ಷ ಇದ್ದಾಗ, ಸೊ ಅವಾಗ ಬೆಂಗಳೂರಿಗೆ ಬಂದವಳು. ಅವಾಗ ಪಕ್ಕ ಹುಬ್ಬಳ್ಳಿ ಕನ್ನಡ ಮಾತಾಡ್ತಾ ಇದ್ದು. ಸ್ಕೂಲಲ್ಲಿ ಹೆಂಗ್ ರೇಗ್ಸೋರು ಗೊತ್ತಾ, ಅಂದ್ರೆ ನಮ್ದು ಸಣ್ಣ ಸಣ್ಣ ವರ್ಡ್ಸ್ ಇರುತ್ತೆ. ನಾವು ತಟ್ಟೆ ಅನ್ನಲ್ಲ, ಅಲ್ಲಿ ನಾವು ತಾಟ್ ಅಂತೀವಿ. ಓಕೆ, ಸೊ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್. ನಮ್ಮ ಧಾಟಿನಲ್ಲಿ ನಾವೇನ್ ಮಾತಾಡಿದ್ರು ಅವಾಗ ನನಗೆ ತುಂಬಾ ರೇಗ್ಸೋರು ಸ್ಕೂಲಲ್ಲಿ. ತುಂಬಾ ಹಾರ್ಶ್ ಆಗಿ ಅಂತ ಕೇಳ್ಪಟ್ಟಿದ್ದೀನಲ್ವಾ. ಹುಬ್ಳಿ ಮಂದಿ ಅಂದ್ರೆ ಹಾರ್ಶ್ ಇಲ್ಲ, ನಮ್ಮಷ್ಟು ಸ್ವೀಟೇ ಇಲ್ಲ. ಹಾಗೆ ಮಾತು ಅಂತ ಮಾತು ಹೇಳಿದ್ದ ಮಾತಲ್ಲಿ ಅಂದ್ರೆ ವಿ ಆರ್ ವೆರಿ ಡೈರೆಕ್ಟ್, ವಿ ಆರ್ ವೆರಿ ಆನೆಸ್ಟ್. ಮನ್ಸಲ್ಲಿ ಏನಿರುತ್ತೋ ಅದೇ ಬರುತ್ತೆ ಬಾಯಲ್ಲಿ, ಹಂಗೆ. ಬಟ್ ರೇಗಿಸ್ತಿದ್ರು. ವಿ ಆರ್ ವೆರಿ ವೆರಿ ಸ್ವೀಟ್ ಆಸ್ ವೆಲ್. ಬಟ್ ಆ ಒಂದು ಹುಬ್ಬಳ್ಳಿಗೂ ಒಂದು ಬೆಂಗಳೂರಿಗೂ ಇದ್ದಿದ್ದ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇದೆ ಅಲ್ವಾ. ಅವಾಗ ಸ್ಕೂಲಲ್ಲಿ ತುಂಬಾ ಬುಲಿಂಗ್ ಆಗಿದೆ ನನಗೆ. ತುಂಬಾ ಏನ್ ರೇಗಿಸ್ತಿದ್ರು ಅಂದ್ರೆ, ಓ ಇವಳು ಹಳ್ಳಿನೋಳು. ಬೆಂಗಳೂರು ಅವಾಗ ದೊಡ್ಡ ಸಿಟಿ, ಅವಾಗ ಹುಬ್ಬಳ್ಳಿ ವಾಸ್ ಇನ್ ಸ್ಟಿಲ್ ಟೌನ್ ಕೈಂಡ್ ಆಫ್ ಥಿಂಗ್ ಅಲ್ವಾ. ಓ ಇವಳು ಹಳ್ಳಿನೋಳು, ಇವಳು ಹಂಗೆ, ಇವಳು ಹಿಂಗೆ. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಅವಾಗ ನನ್ನ ಲ್ಯಾಂಗ್ವೇಜ್ ನಾನು ಚೇಂಜ್ ಮಾಡ್ಕೊಂಡು ಪಾಲಿಶ್ ಆಗ್ತಾ ಅಂದ್ರೂ ನಮ್ಮ ತಂದೆ ವಾಸ್ ಅದೇ ಹುಬ್ಬಳ್ಳಿ ಕನ್ನಡನೇ ಮಾತಾಡ್ತಾ ಇದ್ದಿದ್ದು. ಸೊ ನಮ್ಮ ಅಪ್ಪಾಜಿ ಮಾತಾಡೋದು ನೀವು ಕೇಳಿದಿದ್ರೆ ಇಟ್ ವುಡ್ ಹವ್ ಬಿನ್ ಲೈಕ್ ಓ ಇವ್ರು ಪಕ್ಕ ಹುಬ್ಳಿ ಧಾರವಾಡ ಕಡೆ ಅನ್ನೋದು, ಹುಬ್ಳಿ ಮಂದಿ ಅಂತ. ನೀವು ಹುಬ್ಳಿ ಒಂದ್ ಸ್ವಲ್ಪನೂ ಅದು ಸೊಗಡು ಇಟ್ಕೊಂಡೇ ಇಲ್ವಾ ಈಗ? ಇಲ್ಲ, ನಾನು ಅಲ್ಲಿ ಹೋದ್ರೆ ಅಲ್ಲಿ ನಮ್ಮವ್ರ ಜೊತೆ ನಾನು ಮಾತಾಡ್ಬೇಕು ಅಂದ್ರೆ ಅಫ್ಕೋರ್ಸ್ ಹೆಂಗ್ ಮಾತಾಡ್ತೀರಾ? ಬರುತ್ತೆ. ಸೇಮ್ ವರ್ಡ್ ಹುಬ್ಳಿಲಿ. ಈಗ ಹುಬ್ಳಿಗೆ ಹೋಗ್ತೀರಾ, ನಿಮ್ ಯಾರು ರಿಲೇಟಿವ್ ಸಿಕ್ಕಿದ್ರು ಹೆಂಗ್ ಮಾತಾಡ್ತೀರಿ? ಹೆಂಗದಿರಿ, ಚಲೋ ಅದಿರಿ, ಸೊ ಆರಾಮದಿರಿ, ಅಂಡ್ ಅವ್ರಿಗೂ ಖುಷಿ ಆಗ್ಬಿಡುತ್ತೆ. ಈ ಹುಡುಗಿ ಬೆಂಗಳೂರಿಗೆ ಹೋಗಿ ಇಷ್ಟೆಲ್ಲ ಸ್ಟೈಲ್ ಆಗಿ ಬೆಳೆದು ಎಲ್ಲ ಆದ್ಮೇಲೂ ನಮ್ ಕಡೆ ಭಾಷೆ ಎಷ್ಟು ಚಲೋ ಮಾತಾಡ್ತೈತಿ ಅಂತಲ್ಲ. ಅದಿದೆ. ಅಲ್ಲಿ ಹೋದ್ರೆ ನಾನು ಇವತ್ತಿಗೂ ನಾನು ಬೆಳೆದಿದ್ದ ಮನೆ ನೋಡಕ್ ಹೋಗ್ತೀನಿ. ನಮ್ಮ ನೇಬರ್ಸ್ ಎಲ್ಲರೂ ನನ್ಗಿನ್ನ ಜ್ಞಾಪಕ ಇದ್ದಾರೆ, ಹೋಗ್ತೀನಿ. ನಾನು ಒಂದು 6 ವರ್ಷ ಇದ್ದಾಗ ಬಂದಿದ್ದು ಬೆಂಗಳೂರಿಗೆ. ಬಟ್ ಐ ಸ್ಟಿಲ್ ಗೋ, ಐ ಸ್ಟಿಲ್ ವಿಸಿಟ್ ಆಲ್ ಆಫ್ ದೆಮ್ ಆ್ಯಂಡ್ ಐ ಸ್ಪೆಂಡ್ ಎನ್ ಎಂಟೈರ್ ಡೇ ವಿತ್ ಎವ್ರಿಬಡಿ. ನನ್ನ ನೇಬರ್ಸ್ ಎಲ್ಲ ಇದ್ರಲ್ಲ. ಇವಾಗ ನಮ್ದು ಮನೆ ಇಲ್ಲ, ಮಾರ್ಬಿಟ್ಟಿದ್ದಾರೆ. ಏನು ವಾಡೆ ಅಂತಾರಲ್ಲ ಆ ಥರ ಮನೆನಾ? ಇಲ್ಲ, ಇಟ್ ವಾಸ್ ಪ್ರಾಪರ್ ಮಂಜುನಾಥ್ ನಗರ್ ಅಂತ ಏರಿಯಾ. ಹುಬ್ಬಳ್ಳಿಯ ಮಂಜುನಾಥ ನಗರ. ಹೌದು, ಹುಬ್ಬಳ್ಳಿಯ ಮಂಜುನಾಥ್ ನಗರದಲ್ಲಿ. ಆ ಏರಿಯಾ ಇವಾಗ ತುಂಬಾ ಡೆವಲಪ್ ಆಗಿದೆ. ನಾವ್ ಅವಾಗ ಇಟ್ ವಾಸ್ ಲೈಕ್ ಒಂದ್ ಸ್ವಲ್ಪ ಬೆಟ್ಟ ಗುಡ್ಡದ ತರ ಇತ್ತು. ಅದು ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ. ಸೊ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಯಾರು ಇದಾರಾ? ಅಲ್ಲಿರೋರು ನಾವ್ ಬೆಳೀತಾ ಇದ್ದಾಗ ನನ್ನ ಜೊತೆ ಬೆಳೆದಿರೋ ಮಕ್ಳೆಲ್ಲ ಇದಾರೆ ಅಲ್ಲಿ. ಬಟ್ ಇವಾಗ ಟಚ್ ಅಲ್ಲಿ ಇದಾರಾ? ಹಂಗೆ ದಿನಾಗ್ಲೂ ಫೋನಲ್ಲಿ ಟಚ್ ಅಲ್ಲಿ ಇಲ್ಲ. ಒಂದ್ 2-3 ಫ್ಯಾಮಿಲೀಸ್ ಟಚ್ ಅಲ್ಲಿ ಇದ್ದಾರೆ. ಬಟ್ ಇಲ್ಲಾಂದ್ರೆ ಹೋದ್ರೆ ಐ ವಿಲ್ ಗೋ, ಐ ವಿಲ್ ವಿಸಿಟ್ ದೆಮ್, ಐ ವಿಲ್ ಟಾಕ್ ಟು ದೆಮ್, ಮೀಟ್ ದೆಮ್. ಆ್ಯಂಡ್ ಮೊನ್ನೆನೂ ರೀಸೆಂಟಾಗಿ ಲಾಸ್ಟ್ ಇಯರ್ ನನ್ನ ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ದೆ. ಈ ಮನೇಲೇ ನಾನು ಹುಟ್ಟಿದ್ದು, ಇವ್ರು ನಮ್ಮ ನೇಬರ್ಸು, ನನ್ನ ಮಕ್ಕಳನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸಿ ಎಲ್ಲ ಮಾಡ್ಕೊಂಡು ಕರ್ಕೊಂಡ್ಬಂದೆ. ಎಷ್ಟು ಜನ ಮಕ್ಕಳು? ನನಗೆ 2. ಓಕೆ. ಆ 2 ಮಕ್ಕಳು ಪುಟಾಣಿ ಮಕ್ಕಳು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಸುಳ್ಳದು, ಅವರೇ ಹೇಳ್ತಾರೆ ನೆಕ್ಸ್ಟ್. ಈಗ ನನ್ನ ಮಗಂಗೆ 16 ವರ್ಷ. ಓಕೆ, ಅಂದ್ರೆ SSLC 10th ಬರ್ದ್ ಮುಗಿಸಿದಾನೆ, ಫಸ್ಟ್ PUC. ಓಕೆ, ಕಾಲೇಜ್ ಹುಡುಗ. ಕಾಲೇಜ್ ಹುಡುಗ. ಮಗಳು? ನನ್ನ ಮಗಳು ಈಗ 6th ಮುಗಿಸಿ 7th. ಸೊ ಅದಕ್ಕೆ ಅವಾಗಿಂದ ಹೇಳಿದ್ದು ಈ ಏಜ್ ಆಗಲ್ವಾ ಇವ್ರಿಗೆ ಅಂತ ಈ ಪ್ರಶ್ನೆ ಕೇಳ್ತಾರೆ ಅಂತ.
ಆ ಇಬ್ಬರು ಮಕ್ಕಳ ಅಮ್ಮ ಈಸ್ ಚೈತ್ರ ಹಳ್ಳಿಕೇರಿ. ನನ್ನ ಮಗಳು ನನ್ನಷ್ಟೇ ಉದ್ದ ಇದ್ದಾಳೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನನ್ನ ಮಗ ನನಗಿಂತ ಉದ್ದ ಇದ್ದಾನೆ. ನೀವು ಇನ್ನೂ ಹೀರೋಯಿನ್ ಅಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಡೆಫಿನೆಟ್ ಆಗಿ. ನಾನು ಹಿಂಗಿದ್ರೆ ಅಮ್ಮ ಈಗ. ಅಲ್ಲ, ಹೀಗಿದ್ರೆ ಹಾಗೆ ಅನ್ಕೋತೀವಿ. ನಾನು ಅಮ್ಮ ಈಗ. ಬಟ್ ಯುವರ್ ಇನ್ಸ್ಪಿರೇಷನ್ ಟು ಮೆನಿ. ಅಂದರೆ ಮದುವೆ ಆಯಿತು, ಮಗು ಆಯಿತು, ರೆಸ್ಪಾನ್ಸಿಬಿಲಿಟೀಸ್ ಬಂತು, ಅಯ್ಯೋ ಇನ್ನೇನು ಅಂತ ಸುಮ್ಮನಿರೋ ಯೋಚನೆ ಮಾಡೋರಿಗೆ ನೀವು ಇಲ್ಲ ಇಲ್ಲ. ಯಾ, ಸೊ ಹಾಗೆ ನೋಡೋಕೆ ಹೋದರೆ ಒನ್ ಥಿಂಗ್ ಐ ಹ್ಯಾವ್ ಲರ್ನ್ಡ್, ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡಾಗ ಇಟ್ ಶೋಸ್. ನಮ್ಮ ಹ್ಯಾಬಿಟ್ಸ್, ನಮ್ಮ ಡಿಸಿಪ್ಲಿನ್, ನಮ್ಮ ಲೈಫ್ ಸ್ಟೈಲ್, ಪಾಯಿಂಟ್, ಇಟ್ಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ತುಂಬ ಜನ ಹೆಂಗಸರನ್ನ ನೋಡ್ತೀನಿ ಆ್ಯಕ್ಚುಲಿ. ಮೊನ್ನೆ ರೀಸೆಂಟಾಗೂ ಯಾರ ಹತ್ರ ಮಾತಾಡ್ತಿರ್ಬೇಕಾರೆ, ಅಯ್ಯೋ ನಾನು ಒಬ್ಬಳೇ ಇದ್ದೀನಿ, ನನಗೋಸ್ಕರ ಯಾಕೆ ಅಡುಗೆನವ್ರನ್ನ ಇಟ್ಕೋಬೇಕು, ಅಥವಾ ನನಗೋಸ್ಕರ ಏನು ಮಾಡ್ಕೊಳ್ಳೋದು, ಒಂದು ಉಪ್ಪಿಟ್ಟು ಮಾಡಿಕೊಂಡು ಮುಗಿಸ್ಬಿಡ್ತೀನಿ. ಸೊ ಆ ಉಪ್ಪಿಟ್ಟು ಮಾಡ್ಕೊಳ್ಳೋದು ಬೆಳಗ್ಗೆನೂ ತಿಂತಾರೆ, ಮಧ್ಯಾಹ್ನನೂ ತಿಂತಾರೆ, ಸಾಯಂಕಾಲನೂ ತಿಂತಾರೆ, ನನಗೊಬ್ಬಳಿಗೆ ಇನ್ನೇನು ಮಾಡ್ಕೊಳ್ಳೋದು. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಏಜ್ ಆದಮೇಲೆ ಒಂದು ಜ್ಞಾಪಕ ಇಟ್ಕೋಬೇಕು, ನಾವು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ನಮ್ಮನ್ನು ನಾವು ಕೇರ್ ತೊಗೊಂಡ್ರೆ ನಾವೆಲ್ಲರೂ ಕೇರ್ ತೊಗೋಬೋದು. ಸೊ ನಾವು ಚೆನ್ನಾಗಿಲ್ಲ ಅಂದರೆ, ನಾವು ಮಲಗಿದ್ವಿ, ನಮಗೇನೋ ಆಯಿತು, ಹೆಚ್ಚು ಕಮ್ಮಿ ಆಯಿತು, ನಾವು ಮಲಗಿದ್ವಿ ಅಂದರೆ ದ ವರ್ಲ್ಡ್ ವಿಲ್ ಗೋ ಆನ್, ಬಟ್ ವಿ ಆರ್ ಗೋಯಿಂಗ್ ಟು ಬಿ ಲೆಫ್ಟ್ ಬಿಹೈಂಡ್. ಸೊ ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪ್ರತಿಯೊಂದು ಹ್ಯಾಬಿಟೂ, ಒಂದು ಯುನೋ ಯಾವುದಾದ್ರೂ ಒಂದು ಕೆಟ್ಟ ಹ್ಯಾಬಿಟ್ ಇದ್ದರೆ ಅದನ್ನು ಬಿಡೋದು ಟೈಮ್. ಒಂದು ವಯಸ್ಸಿದ್ದಾಗ ಒಂದು 15-20 ಅಥವಾ 20 to 30s ಆಲ್ ಬ್ಯಾಡ್ ಹ್ಯಾಬಿಟ್ಸ್ ವಿಲ್ ಸರಿದೂಗಿಸ್ಕೊಂಡು, ಯಾಕಂದರೆ ವಯಸ್ಸಿರುತ್ತೆ, ಅದು ಸರಿದೂಗಿಸ್ಕೊಂಡು ಹೊಟ್ಟೋಗುತ್ತೆ. ಬಟ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು ಫಾಲೋ ಅ ಹೆಲ್ದಿ ಡಯಟ್, ಹೆಲ್ದಿ ಲೈಫ್ ಸ್ಟೈಲ್. ಸ್ವಲ್ಪ ಕುಡಿಯೋದು, ಸೇದೋದು ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಇಟ್ ಶೋಸ್, ಇಟ್ ರಿಯಲಿ ಶೋಸ್. ಅದಕ್ಕೆ ಇವತ್ತವರೆಗೂ ಅವರು ಖುಷಿಯಾಗಿದ್ದಾರೆ. ಎಸ್, ಖುಷಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಎಸ್, ಖುಷಿಯಾಗೇ ಇದ್ದೀನಿ. ಯಾಕೆಂದ್ರೆ ಆ ಸಿನಿಮಾ ಮೂಲಕನೇ ಜಗತ್ತಿಗೆ ಗೊತ್ತಾಗಿದ್ದು. ಅದಕ್ಕೆ ಅದನ್ನ ಎಂಫಸಿಸ್ ಮಾಡಿ 2-3 ಸರಿ ಒತ್ತಿ ಹೇಳ್ತಾ ಇದ್ದೀನಿ ನಾನು. ಇವತ್ತಿಗೂ ದಟ್ ಮೂವಿ ಇಸ್ ಮೈ ಐಡೆಂಟಿಟಿ. ಎಲ್ಲರೂ ಹಾಗೆ ಕಂಡುಹಿಡಿತಾರಲ್ಲ. ಎಸ್, ಆ ಸಾಂಗ್ ಆಗಲಿ, ಆ ಮೂವಿ ಆಗಲಿ, ದಟ್ ಇಸ್ ಮೈ ಐಡೆಂಟಿಟಿ. ಬೇರೆ ಯಾವುದನ್ನ ಜ್ಞಾಪಕ ಇಟ್ಕೊಂಡಿದಾರೋ ಇಲ್ವೋ, ಪೀಪಲ್ ರಿಮೆಂಬರ್ ದಟ್ ಮೂವಿ ಈವನ್ ಟು ದಿಸ್ ಡೇ. ಆ ಥರದ್ದು ನನಗೆ ಒಂದು ಫೇಮ್ ಆಗಲಿ, ನೇಮ್ ಆಗಲಿ, ಒಂದು ಶೀಸ್ ಅ ಗುಡ್ ಡಾನ್ಸರ್, ಶೀಸ್ ಅ ಗುಡ್ ಆ್ಯಕ್ಟರ್, ಶೀಸ್ ಅ ಗುಡ್ ಪರ್ಫಾರ್ಮರ್ ಅಂತ ಎಲ್ಲ ಬಂದಿದ್ದು ನಂಗೆ ಆ ಮೂವಿಯಿಂದ. I cannot thank Prakash enough for it. Yeah. 2003. Yes. Still remember, yeah. Yes. Because namdella FM radio days and avraga nati and that song. Go ahead. Kullam kulla love madu omme nannannu. Are you ready? Actually, yen gotta, there is a back story for this. ನಾನು I had fought with Prakash. ನನಗೆ ಅದರಲ್ಲಿ ಇನ್ನೊಂದು ಹಾಡಿದೆ, ವಿಚ್ ಇಸ್ ರಾಘು ಸಾಂಗ್. ಇಟ್ ವಾಸ್ ಅ ರೊಮ್ಯಾಂಟಿಕ್ ಸಾಂಗ್, ದಿನವೆಲ್ಲ ಹಸಿವಿಲ್ಲ ಅನ್ನೋದು. ದಿನವೆಲ್ಲ ಹಸಿವಿಲ್ಲ, that was one of my favorite songs. ಇದಿರೇನೆ ಬರದಲ್ಲ ಓಲವ ಸಿಂಚನ, ವೆರಿ ನೈಸ್ ಸಾಂಗ್ ಆಕ್ಚುಲಿ. ರೋಮಾಂಚನ. ಓಕೆ, ಅದು ನನ್ನ ಫೇವ್ರೆಟ್ ಸಾಂಗ್ ಆಯ್ತಾ ಆ ಮೂವಿನಲ್ಲಿ. ಸೊ ನಾನು ಅವನಿಗಾದ್ರೆ ಇಷ್ಟು ಚೆನ್ನಾಗಿರೋ ಹಾಡು ಮಾಡಿಸಿದ, ನನಗೆ ನೋಡಿದ್ರೆ ಕುಲ್ಲ ಲವ್ ಮಾಡು, ಆರ್ ಯು ರೆಡಿ ಅಂತೆ. ಇದನ್ನ ಯಾರು ಕೇಳ್ತಾರೆ? ಈಗ ನನಗೆ ಇಂಥ ಹಾಡು ಮಾಡಿಸಿದ್ದೆ. ದಿಸ್ ಇಸ್ ಹೌ ಐ ಹ್ಯಾಡ್ ಫಾಟ್ ವಿತ್ ಪ್ರಕಾಶ್ ಆ್ಯಕ್ಚುಲಿ. ವೈ ಇಸ್ ಮೈ ಸಾಂಗ್ ಲೈಕ್ ದಿಸ್? ಆ್ಯಂಡ್ ಅದನ್ನು ಶೂಟ್ ಮಾಡಬೇಕಾದ್ರೂ ಹಿಂದಿನ ದಿನ ಐ ಹ್ಯಾಡ್ ಶಾರ್ಟ್ ಫಾರ್ ಅ ಸಾಂಗ್ ವಿತ್ ಸುದೀಪ್. ಫುಲ್ಲು ಕರ್ರಗಾಗೋಗಿದೆ. ಯು ಸಿ ದಟ್ ಸಾಂಗ್, ಐ ಲುಕ್ ಸೋ ಹಾರಿಬಲ್. I look really horrible in that. Srirangpatnad hatra, I had finished another song shoot and gone to Mangalore to shoot that. ಯಾರ ಜೊತೆ ಸಾಂಗ್ ಇತ್ತದು? ಸುದೀಪ್ ಜೊತೆ ಇತ್ತು. ಯಾವ ಹಾಡಿತ್ತು ಅದು? ಅವ್ರದ್ದೊಂದು ಸಂಕ್ರಾಂತಿ ಬಂತು ಅಂತ ಒಂದು ಹಾಡು. ಐ ಹ್ಯಾಡ್ ಡನ್ ದಟ್ ಸಾಂಗ್ ವಿತ್ ಸುದೀಪ್, ಇಂಟ್ರೊಡಕ್ಷನ್ ಸಾಂಗ್ ಅದು ಅವ್ರದ್ದೊಂದು ಮೂವಿನಲ್ಲಿ. ಸೊ ಐ ಹ್ಯಾಡ್ ಶಾರ್ಟ್ ಫಾರ್ ದಟ್ ಫಾರ್ 3 days. ಶ್ರೀರಂಗಪಟ್ಟಣದ ಹತ್ರ
ಫುಲ್ಲು ಟ್ಯಾನ್ ಹೋಗಿದ್ದೀನಿ, ಕರ್ರಗ ಹೋಗಿದ್ದೀನಿ. ಯು ಕ್ಯಾನ್ ಸಿ ಮೈ ಮೇಕಪ್ ಇಸ್ ಸೋ ಬ್ಯಾಡ್. ನನಗೆ ಮೇಕಪ್ಪೇ ನಿಲ್ತಾ ಇಲ್ಲ. ಹೋಗಿದ್ದೀನಿ, ಅದನ್ನು ಶೂಟ್ ಮಾಡಿ ನೀರಲ್ಲಿ ವಾಟ್ ಎವರ್ ವಿ ಶಾರ್ಟ್. ಚಿನ್ನಿ ಮಾಸ್ಟರ್ ಇದ್ದರು. ಬಟ್ ಐ ವಾಸ್ ಲುಕಿಂಗ್ ಸೋ ಬ್ಯಾಡ್. ನನಗೆ ಅನಿಸ್ತು ನಾನು ಎಷ್ಟು ಕೆಟ್ಟದಾಗ ಕಾಣ್ತಾ ಇದ್ದೀನಿ ಇದರಲ್ಲಿ. ಆ್ಯಂಡ್ ಸಮ್ಟೈಮ್ಸ್ ಯು ವೋಂಟ್ ಇವನ್ ರಿಯಲೈಸ್ ವಾಟ್ ವರ್ಕ್ಸ್. ಅದು ದಟ್ ಬಿಕೇಮ್ ಅ ಹ್ಯೂಜ್ ಹಿಟ್. ಅದು ಆ ಸಾಂಗು ಆ್ಯಂಡ್ ಕಳ್ಳ ಚಂದಮಾಮ. ಈಗ ತಾವು ಅದನ್ನ ಪದ್ಯದ ರೀತಿ ಹೇಳದೆ ಹಾಡಿನ ರೀತಿ ಹೇಳ್ಬೇಕು. ಖುಲ್ಲಂ ಖುಲ್ಲ ಇವತ್ತಿನವರೆಗೂ ಗುರು ಕಿರಣ್ ಸಿಂಗ್ಸ್ ಇನ್ ಎವ್ರಿ ಕಾನ್ಸರ್ಟ್ ಆಫ್ ಹಿಸ್. ಕರೆಕ್ಟ್, ಹೌದು. ಅವ್ರದೊಂಥರ ಟ್ರಂಪ್ ಕಾರ್ಡ್ ಹಾಡಿದ್ದು ಗುರುಜಿಗೆ. ಕರೆಕ್ಟ್, ಓಕೆ. ಖುಲ್ಲಂ ಖುಲ್ಲ ಮುತ್ತಾಡು ಒಮ್ಮೆ ನನ್ನನ್ನ, ಆರ್ ಯು ರೆಡಿ, ಆರ್ ಯು ರೆಡಿ, ಖುಲ್ಲಂ ಖುಲ್ಲ ಮುತ್ತಾಡು ಒಮ್ಮೆ ನನ್ನನ್ನ, ಆರ್ ಯು ರೆಡಿ. ಅದು ಅಂದ್ರೆ ಯಂಗ್ಸ್ಟರ್ಸ್ಗೆಲ್ಲ ಸಖತ್ ಇಷ್ಟ ಆಗಿರೋ ಹಾಡಿದ್ದು. ಎಷ್ಟು ಜನ ಹೇಳ್ತಾರೆ ನಾವು ಇದನ್ನ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ವಿ ಮನೇಲಿ. ಇಟ್ ಬಿಕೇಮ್ ಲೈಕ್ ಅನ್ ಆಂಥಮ್ ಹುಡುಗ ಹುಡುಗಿರಿಗೆ. ಯಾ 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 ಓಕೆ, ಅನ್ನೋದು ಸಾಂಗ್ ಕತ್ಲೆ ಆದ್ಮೇಲೆ ಡಾಬಾ ಸೆಟ್ ಅಲ್ಲಿ. ಕರೆಕ್ಟ್ ಅಲ್ವಾ? ಡಾಬಾ ಸೆಟ್ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತನ್ ನಂಬಿರವ್ವ ಸಿಕ್ಕಿದ್ದೆ ಪಂಗ್ನಾಮ ಆಯು ಲವ್ವೇ ಖುಷಿ ಲವ್ ಅಂಡ್ ಖುಷಿ ಎಲ್ಲ ಹುಸಿ. These two songs are such huge hits. ಅದೇ ನಟಿಯನ್ನ ನೆನೆಸ್ಕೊಂಡ್ರೆ ಅದೇ ಚೈತ್ರ ಹಳ್ಳಿಕೇರಿ ಇವರೇ. ಯಾ, ಅದೇ ಚೈತ್ರ ಹಳ್ಳಿ. ಓ ಮೈ ಗುಡ್ನೆಸ್, 23 ವರ್ಷ ಆದ್ಮೇಲೆ ಸಿಕ್ಕಿದಾರೆ ನೋಡಿ ಹೀಗೆ. ಅದಕ್ಕೆ ಕೇಳೋದು ಹೆಂಗಿದ್ದೀರಾ ಈಗಲೂ ಹೀರೋಯಿನ್ ನೀವು ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟೆಲ್ ಅಸ್, ಖುಷಿ ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆ ಅಂದ್ರೆ ವಿನೋ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಫ್ಕೋರ್ಸ್ ನೀವು ಮಾಡೆಲ್ ಆಗಿದ್ರಿ, ಇದೆಲ್ಲ ಓಕೆ. ಬಟ್ ಏನು ಬ್ಯಾಕ್ಗ್ರೌಂಡೇ ಇಲ್ಲ ನಿಮ್ಗೆ ಸಿನಿಮಾ. ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ ಯಾರೋ ರಿಲೇಟಿವ್ಸ್ ಸಿನಿಮಾದಲ್ಲಿ ಇದಾರೆ, ಇಂಡಸ್ಟ್ರಿ ನೋ ವೇರ್ ಕನೆಕ್ಟೆಡ್ ಇಲ್ಲ. ಸೊ ಎಲ್ಲೋ ಇಲ್ಲಿ ಬಂದು ಕಾನ್ವೆಂಟ್ ಅಲ್ಲಿ ಓದ್ತಿರೋ ಹುಡುಗಿ ಹೆಂಗ್ ಬೆಳೆದ್ರು ಸಿನಿಮಾ ಹೀರೋಯಿನ್ ಆಗೋ ತನಕ? ಹೌ ವಾಸ್ ದಟ್ ಜರ್ನಿ ಆಕ್ಚುಲಿ? ಸಿ ಬೇಸಿಕಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅನ್ನೋದಕ್ಕಿಂತ ಇಂಡಸ್ಟ್ರಿ ನನ್ನನ್ನು ಕರ್ಸ್ಕೋತು ಅನ್ಬೋದು. ಇಟ್ ವಾಸ್ ಜಸ್ಟ್ ಪ್ರಾಬಬ್ಲಿ ಮೈ ಡೆಸ್ಟಿನಿ. ಎಲ್ಲಿ ಓದಿದ್ದು ನೀವು? ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಇನ್ನೇನು ಮತ್ತೆ? ಓಕೆ, ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ನನಗೆ ಐ ವಾಸ್ ಅ ವೆರಿ ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್. ಅಂದರೆ ನಮ್ಮ ಫ್ಯಾಮ್ಲಿನಲ್ಲಿ ನಾನು ತುಂಬ ಇಂಟೆಲಿಜೆಂಟ್ ಅಂತ ಎಲ್ಲರಿಗೂ. ಅದ್ಯಾಕದು ಅಂತ ಅಂತ ಒಂದು ಸೇರಿಸ್ತಾ ಇದ್ದೀನಿ. ಸಿ ಅಂದರೆ ಇಂಟೆಲಿಜೆಂಟ್ ಅಂತ ಎಲ್ಲರಿಗೂ ಅಂತ ಅಂದರೆ ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್. ಓಕೆ, ಓಕೆ. ಸೊ ನನಗೆ ಕಾಮರ್ಸ್ ಮಾಡಬೇಕು ಅಂತ ಇಷ್ಟ ಆಯಿತು. ಸೊ ಬಟ್ ಅವಾಗ ಜ್ಞಾಪಕ ಇದ್ರೆ ಇಂಟೆಲಿಜೆಂಟ್ ಅಂದರೆ ಸೈನ್ಸ್ ತಗೋತಾರೆ, ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಮಾಡ್ತಾರೆ ಅಥವಾ ಮೆಡಿಕಲ್ಗೆ ಹೋಗ್ತಾರೆ. ಓಕೆ, ಕರೆಕ್ಟ್. ಸೊ ದ್ಯಾಟ್ ವಾಸ್ ದಿ ಎರಾ ವೇರ್ ಇನ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ದೀಸ್ ಆರ್ ದ ಓನ್ಲಿ ಟು ಕೆರಿಯರ್ ಆಪ್ಷನ್ಸ್ ಎಲ್ರಿಗೂ. ನಮ್ಮ ಮನೇಲಿ ಫುಲ್ ಡಾಕ್ಟರ್ಸ್ ಇದ್ರು. ನಮ್ಮ ತಂದೆಯಿಂದ ಹಿಡಿದು ನಮ್ಮ ಅಜ್ಜ, ನಮ್ಮ ಮಾಮ, ಚಿಕ್ಕಮ್ಮ, ಎವ್ರಿಬಡಿ, ಕಸಿನ್ಸಿಂದ ಹಿಡಿದು ಎಲ್ಲರೂ ಡಾಕ್ಟರ್ಸು. ಸೊ ನನಗೆ ಸೈನ್ಸ್ ತಗೋ ಅಂತ. PCMB. Okay. And I was somebody who did not want to take science. ಸೊ ತುಂಬ ಜಗಳಾಡಿದೆ ಮನೇಲಿ. ಕೊನೆಗೆ ಕರ್ಕೊಂಡು ಹೋಗಿ ಪ್ರೊಫೆಸರ್ ಮನೆಯಲ್ಲಿ ಕೂರಿಸ್ಬಿಟ್ಟು ಅವ್ರು ನನಗೆ ಬ್ರೈನ್ ವಾಶ್ ಮಾಡೋ ಥರ. ಓಕೆ, PCMB ತಗೋ, ಅಯ್ಯೋ ನೀನು ಇಷ್ಟು ಇಂಟೆಲಿಜೆಂಟು, 96% ಬಂದಿದೆ, 96% ಬಂದು ಯಾರಾದರೂ ಕಾಮರ್ಸ್ ತಗೋತಾರ, ಯು ಹ್ಯಾವ್ ಟು ಟೇಕ್ ಸೈನ್ಸ್, ಆಮೇಲೆ ನಿನ್ಗೆ ಆಪ್ಷನ್ಸ್ ಇರುತ್ತೆ, ನೀನು ಆಮೇಲೆ ಬೇಕಾದ್ರೆ ನೀನು BCom ಮಾಡ್ಬೋದು, ಆಮೇಲೆ ನೀನು ಇದು ಮಾಡ್ಬೋದು. ಸೊ ಕರ್ಕೊಂಡು ಹೋಗಿ PCMB ಕೊಟ್ಬಿಟ್ಟು ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ನನ್ನ ಸೀಟ್ ಆಯಿತು. ಓಕೆ, ಆಗಿದ್ದಿಂದ ನಾನು ಕ್ಲಾಸೇ ಅಟೆಂಡ್ ಮಾಡಲಿಲ್ಲ. ಎಂತ ಮಾಡ್ತಿದ್ರಿ ಮತ್ತೆ? ಐ ಜಾಯಿನ್ ಥಿಯೇಟರ್ ಕ್ಲಬ್. ಓ ಕರೆಕ್ಟ್. ಅದಕ್ಕೆ ಹೇಳಿದೆ ನ್ಯಾಷನಲ್ ಕಾಲೇಜ್ ಅಂತಷ್ಟು ಇನ್ನು ಕೇಳಲೇಬಾರ್ದು. ಬಿಕಾಸ್ ತುಂಬ ದೊಡ್ಡ ದೊಡ್ಡ ಥಿಯೇಟರ್ ಪರ್ಸನಾಲಿಟೀಸ್ ಮತ್ತು ಸಿನಿಮಾ ಪರ್ಸನಾಲಿಟೀಸ್ ಅಲ್ಲಿಂದ ಆಚೆ ಬಂದಿದ್ದಾರೆ. ಯಾ, ಸೊ ಐ ಜಾಯಿನ್ ಥಿಯೇಟರ್ ಕ್ಲಬ್ ಆ್ಯಂಡ್ ಕಾಲೇಜ್ ಶುರುವಾಗಿದ್ದು 9ನೇ ದಿನಕ್ಕೆ ಐ ಹ್ಯಾಡ್ ಅ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್. ಥಿಯೇಟರ್ ಪರ್ಫಾರ್ಮೆನ್ಸ್ ಅಲ್ಲ, ಡಾನ್ಸ್ ಪರ್ಫಾರ್ಮೆನ್ಸ್. ಅಂದ್ರೆ ಕ್ಲಾಸಿಕಲ್ ಕಲ್ತಿದ್ರಿ? ಇಲ್ಲ, ಕಾಲೇಜ್ ಡಾನ್ಸ್. ಓಕೆ. ಸಿ ನಾನು ಸ್ಟೇಜ್ ಹತ್ತಿದ್ದೆ ಅಲ್ಲಿ. ಯು ಲವ್ ಡ್ಯಾನ್ಸಿಂಗ್? ಅದಕ್ಕಿಂತ ಮುಂಚೆ ಇಟ್ ವಾಸ್ ನೆವರ್ ಲೈಕ್ ಓಕೆ ನಾನು ಸ್ಟೇಜ್ ಮೇಲೆ ಹತ್ತೀನಿ, ನಾನು ಒಂದು ನಾಟಕ ಮಾಡ್ಬೋದು,
ಏನೂ ಇರಲಿಲ್ಲ. ಐ ಡಿಡ್ ದ್ಯಾಟ್ ಟು ಗೆಟ್ ಅವೇ ಫ್ರಮ್ ಸ್ಟಡೀಸ್.